ಇತ್ತೀಚೆಗೆ ಪ್ರಚಲಿತವಾಗಿರುವಂಥ ಒಂದು ವಿಷಯ ಏನಂತ ಹೇಳಿದ್ರೆ IT ಫೀಲ್ಡ್ಗಳಲ್ಲಿ ಆಗ್ತಿರುವಂಥ ಒಂದು ಮಾಸ್ ಲೇ ಆಫ್ಗಳು. ಯಾಕೆ ಈ ರೀತಿ ಆಗ್ತಿದೆ? ಇದಕ್ಕೆಲ್ಲ ಕಾರಣ ಏನು? ಕೆಲಸ ಕಳ್ಕೊಂಡಿರೋರು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಭಾರತದಲ್ಲಿ IT ಮತ್ತು ಟೆಕ್ ಫೀಲ್ಡ್ಗಳಲ್ಲಿ ಮಾಸ್ ಲೇ ಆಫ್ನ ಮಾಡಲಾಯಿತು 2025ರಲ್ಲಿ. ಇದು ಆ ವರ್ಷದ ಮಧ್ಯಭಾಗದಲ್ಲಿ ಅಂದರೆ ಹತ್ತತ್ರ ಜುಲೈ ಮತ್ತು ಜೂನ್ ತಿಂಗಳುಗಳಲ್ಲಿ ಈ ರೀತಿ ಲೇ ಆಫ್ಗಳನ್ನ ಮಾಡಿದ್ರು. TCS ಸುಮಾರು 12,000ದಿಂದ ಹಿಡಿದು 20,000 ಉದ್ಯೋಗಗಳನ್ನು ಲೇ ಆಫ್ ಮಾಡ್ತು. ಇದೇ ರೀತಿ ವಿಪ್ರೋ, ಕಾಗ್ನಿಸೆಂಟ್ಗಳು ಕೂಡ ಸಾವಿರಾರು ಎಂಪ್ಲಾಯೀಸ್ಗಳನ್ನ ಲೇ ಆಫ್ ಮಾಡ್ತು. ಮೈಕ್ರೋಸಾಫ್ಟ್, ಇಂಟೆಲ್ ಮುಂತಾದ ಗ್ಲೋಬಲ್ ಲೆವೆಲಲ್ಲಿ ವೈದ್ಯ ಸಂಸ್ಥೆಗಳು ಕೂಡ ಲೇ ಆಫ್ನ ಮಾಡಿದೆ. ಒಟ್ಟಾರೆಯಾಗಿ 1,00,000ಕ್ಕೂ ಹೆಚ್ಚು ಎಂಪ್ಲಾಯೀಸ್ಗಳನ್ನ 2025ರ ಮಧ್ಯ ಭಾಗದ ವೇಳೆಗೆ ಲೇ ಆಫ್ನ ಮಾಡಿದ್ರು. ಅದಕ್ಕೆ ಇರುವಂಥ ಮುಖ್ಯ ಕಾರಣಗಳೇನಂತ ಹೇಳಿದ್ರೆ, ಮೊದಲನೇದಾಗಿ AI ಅಪ್ಲಿಕೇಶನ್ ಮತ್ತು ತುಂಬ ಕೆಲಸಗಳು ಆಟೋಮೈಸೇಷನ್ನ ಮಾಡಿದ್ರು. ಹಾಗಾಗಿ ಹ್ಯೂಮನ್ ರಿಸೋರ್ಸಸ್ನ ಅವಶ್ಯಕತೆ ಕಡಿಮೆ ಆಯಿತು. ಸಂಸ್ಥೆಗಳ ಪುನರ್ರಚನೆ, ಎಕ್ಸ್ಪೆಂಡಿಚರ್ನ ಕಮ್ಮಿ ಮಾಡೋದಕ್ಕೋಸ್ಕರ ಮತ್ತು ಹೊಸ ಟೆಕ್ನಾಲಜಿಗಳನ್ನು ಅಳವಡಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಳೆ ಪೋಸ್ಟ್ಗಳನ್ನೆಲ್ಲ ತೆಗೆದುಹಾಕಿದ್ರು. ಅದೇ ಕೌಶಲ್ಯದ ಅಸಮತೋಲನ ಅಂದರೆ ಸ್ಕಿಲ್ ಮಿಸ್ಮ್ಯಾಚ್. ಮಧ್ಯಮ ಮತ್ತು ಹಿರಿಯ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವವರ ಕೌಶಲ್ಯಗಳು ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳದ ಕಾರಣ ಉದ್ಯೋಗಗಳಿಂದ ಲೇ ಆಫ್ ಮಾಡಲಾಯಿತು. ಈ ಒಂದು ಲೇ ಆಫ್ನ ಪರಿಣಾಮಗಳು ಏನಂತೇಳಿ ತಿಳ್ಕೊಳ್ಳೋಣ. ಅದರ ಪರಿಣಾಮವಾಗಿ ಮಧ್ಯಮ ಮತ್ತು ಹಿರಿಯ ಉದ್ಯೋಗಗಳಲ್ಲಿ ಕೆಲಸ ಮಾಡುತ್ತಿರುವವರು ಹೆಚ್ಚು ಬಾಧಿತರಾದರು. ಯಾವಾಗ ಒಂದು ಮಧ್ಯಮ ಮತ್ತು ಹಿರಿಯ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಿರುವಂಥ ಕೆಲಸಗಾರರನ್ನು ತೆಗೆದುಹಾಕಿದಾಗ ಅವರ ಕುಟುಂಬಗಳ ಆರ್ಥಿಕ ಸ್ಥಿತಿ ಸ್ಟೆಬಿಲಿಟಿಗೆ ಅಫೆಕ್ಟ್ ಮಾಡ್ತು. ಮತ್ತು ಉದ್ಯೋಗ ಮಾರುಕಟ್ಟೆಯಲ್ಲಿ AI, ಡೇಟಾ ಸೈನ್ಸು, ಕ್ಲೌಡ್ ಕಂಪ್ಯೂಟಿಂಗ್ ಮುಂತಾದ ಹೊಸ ಕೌಶಲ್ಯಗಳಿಗೆ ಬೇಡಿಕೆ ಹೆಚ್ಚಾಯಿತು. 2025ರಲ್ಲಿ ಭಾರತದಲ್ಲಿ IT ಮತ್ತು ಟೆಕ್ ಕ್ಷೇತ್ರದಲ್ಲಿ ಉದ್ಯೋಗಗಳ ಲೇ ಆಫ್ ಮಾಡಲಾಯಿತು. ಟೆಕ್ ಫೀಲ್ಡ್ ಮತ್ತು ಸ್ಟಾರ್ಟಪ್ಸ್ಗಳಲ್ಲಿ ಅಂದರೆ ಗಪ್ಶಪ್ 500 ಉದ್ಯೋಗಗಳನ್ನು ಲೇ ಆಫ್ ಮಾಡಿತು. Cast24 200, ಜಾಪರ್ 100, ಜಾಪ್ಲರ್ 45 ಉದ್ಯೋಗಗಳನ್ನು ಲೇ ಆಫ್ ಮಾಡಿತು. ಅಮೆಜಾನ್ ಕಂಪನಿಯು ಗ್ಲೋಬಲ್ ಲೆವೆಲಲ್ಲಿ 14,000 ಕಾರ್ಪೊರೇಟ್ ಉದ್ಯೋಗಗಳನ್ನು ಕಡಿತಗೊಳಿಸಿತು. ಭಾರತದಲ್ಲೂ ಕೂಡ ಅದರ ಒಂದು ಪರಿಣಾಮ ಬೀರಿದೆ. ಮೈಕ್ರೋಸಾಫ್ಟ್, ಗೂಗಲ್, ಮೆಟಾ ಮುಂತಾದವುಗಳು ಕೂಡ ಉದ್ಯೋಗ ಕಡಿತ ಮುಂದುವರಿಸಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಆಟೋಮೆಟಿಕ್ ಆಗಿ ಮಾಡೋದ್ರಿಂದ ಕೆಲವೊಂದು ಉದ್ಯೋಗಗಳ ಅವಶ್ಯಕತೆಯನ್ನು ಕಡಿಮೆ ಮಾಡಿತು. ಅದೇ ರೀತಿಯಾಗಿ ಕಾಸ್ಟ್ ರಿಡಕ್ಷನ್, ವೆಚ್ಚ ಕೂಡ ಕಡಿಮೆ ಮಾಡೋದ್ರಿಂದ ಉದ್ಯೋಗಗಳಿಂದ ತೆಗೆದುಹಾಕಿದವು. 2025ರಲ್ಲಿ ಭಾರತದಲ್ಲಿ ಉದ್ಯೋಗಗಳ ಲೇ ಆಫ್ಗೆ ಪ್ರಮುಖ ಬೆಳವಣಿಗೆ ಏನಂತ ಹೇಳಿದ್ರೆ, ಜಿಯೋ ಸ್ಟಾರ್ನಲ್ಲಿ ಪುನರ್ರಚನೆ ನಡೆಯಿತು. ಪರಿಣಾಮವಾಗಿ 1,100 ಉದ್ಯೋಗಗಳು ಕಡಿತಗೊಂಡವು. IT, ಸ್ಟಾರ್ಟಪ್ ಮತ್ತು ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಆ ಫೀಲ್ಡಲ್ಲಿ IT ಮತ್ತು ಸ್ಮಾರ್ಟ್ ಸ್ಟಾರ್ಟಪ್ಗಳಲ್ಲಿ 1,000ಕ್ಕೂ ಹೆಚ್ಚು ವೈಟ್ ಕಾಲರ್ ಉದ್ಯೋಗಗಳು ಕಡಿತಗೊಂಡಿತು. GCCಗಳಲ್ಲಿ 5,500ರಿಂದ ಹಿಡಿದು 6,000 ಉದ್ಯೋಗಗಳು ಕಡಿತಗೊಂಡವು. ಆದರೂ GCCಗಳು ಹೊಸ ಉದ್ಯೋಗಗಳನ್ನು ಹೆಚ್ಚಾಗಿ ಸೃಷ್ಟಿಸಿತು. ಅಂದರೆ ಒಟ್ಟಾರೆ ಮಾರ್ಕೆಟಲ್ಲಿ ಮಿಶ್ರ ಪರಿಣಾಮ ಕಂಡುಬಂದಿತು. ಕೆಲವು ವರದಿಯ ಪ್ರಕಾರ ಕೆಲವೊಂದು ಕಂಪನಿಗಳು ಸೈಲೆಂಟ್ ಲೇ ಆಫ್ ಅನ್ನು ಮಾಡಿದೆ. ಒಟ್ಟಾರೆಯಾಗಿ 1,00,000ದವರೆಗೆ ಉದ್ಯೋಗಗಳನ್ನು ಕಡಿತಗೊಳಿಸುವಂಥ ಸಂಭವ ಇರಬಹುದು ಅಂತ ಹೇಳಿ ಒಂದು ವರದಿ ಹೇಳುತ್ತೆ. ಈ ಒಂದು ಲೇ ಆಫ್ಗಳಿಗೆ ಅಥವಾ ಉದ್ಯೋಗ ಕಡಿತಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಇನ್ನೊಂದು ಆಟೋಮೈಸೇಷನ್ ಮೂಲಕ ಅಳವಡಿಸಿಕೊಳ್ಳೋದ್ರಿಂದ IT ಉದ್ಯೋಗಗಳಲ್ಲಿ ಪುನರ್ರಚನೆ ಕೂಡ ನಡೆಯಿತು. ಪುನರ್ರಚನೆ ಮತ್ತು ಕಾರ್ಯಕ್ಷಮತೆ. ಸೈಲೆಂಟ್ ಲೇ ಆಫ್ಗಳು ಅನೇಕ ಕಂಪನಿಗಳು ಅಧಿಕೃತವಾಗಿ ಘೋಷಿಸದೆ ಸಿಬ್ಬಂದಿಗಳನ್ನು ಶಾಂತವಾಗಿ ತೆಗೆದುಹಾಕಿದವು ಅಥವಾ ರಾಜೀನಾಮೆ ನೀಡಲು ಪ್ರೋತ್ಸಾಹಿಸಿದವು. ಬೇಡಿಕೆ ಬದಲಾವಣೆಯಿಂದಾಗಿ ಈ ರೀತಿ ಉದ್ಯೋಗಗಳು ಕಡಿತ ಹೆಚ್ಚಾಗಿತ್ತು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಉದ್ಯೋಗ ಕಡಿತವು ಹೆಚ್ಚು ಗಮನಾರ್ಹವಾಗಿದೆ. ಆದರೂ ಭಾರತದ ಉದ್ಯೋಗ ಮಾರುಕಟ್ಟೆ ಚುರುಕಾಗಿ ಉಳಿಯಿತು. GCCಗಳು ಮತ್ತು ಇತರ ಕ್ಷೇತ್ರಗಳು ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿದವು. ವಿಶೇಷವಾಗಿ AI, ಡೇಟಾ ಸೈನ್ಸ್ ಮುಂತಾದ ಹೊಸ ಕೌಶಲ್ಯಗಳ ಬೇಡಿಕೆ ಹೆಚ್ಚಾಯಿತು. ಇದರಿಂದಾಗಿ ಒಂದೆಡೆ ಉದ್ಯೋಗ ಕಡಿತವು, ಮತ್ತೊಂದೆಡೆ ಹೊಸ ನೇಮಕಾತಿ ಅಂದರೆ
ಹೈರಿಂಗ್ ಆ್ಯಂಡ್ ಫೈರಿಂಗ್ ಒಂದೇ ಸಮಯದಲ್ಲಿ ನಡೆಯುವ ಪರಿಸ್ಥಿತಿ ನಿರ್ಮಾಣವಾಯಿತು. IT ಉದ್ಯೋಗದಲ್ಲಿ ಈ ಒಂದು ಮಾಸ್ ಲೇ ಆಫ್ಗೆ ಮುಖ್ಯ ಕಾರಣಗಳೇನಂತ ಹೇಳಿದ್ರೆ, ಬೆಳವಣಿಗೆಯ ಒಂದು ಟೈಮ್ನಲ್ಲಿ ಅತಿಯಾಗಿ ನೇಮಕಾತಿನ ಮಾಡ್ಕೊಳ್ಳೋದು. ಕೋವಿಡ್ ಸಮಯದಲ್ಲಿ ಮೆಟಾ, ಅಮೆಜಾನ್, ಗೂಗಲ್ ಮುಂತಾದ ಕಂಪನಿಗಳು ಭಾರಿ ಪ್ರಮಾಣದ ನೇಮಕಾತಿ ಮಾಡಿದವು. ಬೇಡಿಕೆ ಕುಸಿದಾಗ ಅಗತ್ಯಕ್ಕಿಂತ ಹೆಚ್ಚು ಸಿಬ್ಬಂದಿ ಇರೋದ್ರಿಂದ ಲೇ ಆಫ್ಗಳನ್ನ ನಡೆಸಿತು. ಆರ್ಥಿಕ ಕುಸಿತ ಮತ್ತು ರಿಸೆಷನ್ನ ಭಯ, ಬಡ್ಡಿದರ ಏರಿಕೆ, ದರದ ಏರಿಕೆ, ಗ್ರಾಹಕರ ಖರೀದಿ ಶಕ್ತಿ ಕುಸಿತ, ವ್ಯಾಪಾರ ಹೂಡಿಕೆ ಕಡಿತ. ಹಣವನ್ನು ಸಾಲವಾಗಿ ಪಡೆಯುವುದು ದುಬಾರಿಯಾದಾಗ ಕಂಪನಿಗಳು ವೆಚ್ಚ ಕಡಿತಗೊಳಿಸಲು ಉದ್ಯೋಗದಿಂದ ತೆಗೆದುಹಾಕುತ್ತವೆ. ಮೂರನೇ ಕಾರಣ ವೆಚ್ಚದ ಕಡಿತ ಮತ್ತು ಲಾಭದ ಒತ್ತಡ. ಸಾರ್ವಜನಿಕ ಕಂಪನಿಗಳು ಹೂಡಿಕೆದಾರರ ಒತ್ತಡಕ್ಕೆ ಒಳಗಾಗುತ್ತದೆ. ಆದಾಯದ ಬೆಳವಣಿಗೆಗೆ ನಿಧಾನವಾದರೆ ಸಿಬ್ಬಂದಿ ವೆಚ್ಚ ಕಡಿತಗೊಳಿಸುವುದು ತ್ವರಿತ ಪರಿಹಾರವಾಗುತ್ತೆ. ವೇತನಗಳು ದೊಡ್ಡ ವೆಚ್ಚವಾಗಿರೋದ್ರಿಂದ ಲೇಆಫ್ನ ಮೂಲಕ ಲಾಭವನ್ನು ಉಳಿಸಲು ಪ್ರಯತ್ನಿಸುತ್ತಾರೆ. ನಾಲ್ಕನೇ ಕಾರಣ ವ್ಯವಹಾರ ತಂತ್ರದ ಬದಲಾವಣೆ. ಕಂಪನಿಗಳು ಕೆಲವೊಮ್ಮೆ ಪ್ರಾಜೆಕ್ಟ್ಗಳನ್ನು ರದ್ದುಪಡಿಸುತ್ತವೆ, ಮಾರುಕಟ್ಟೆಯಿಂದ ಹೊರಬರುತ್ತದೆ. AI ಮತ್ತು ಆಟೋಮೈಸೇಷನ್ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ, ವಿಭಾಗಗಳನ್ನು ವಿಲೀನಗೊಳಿಸುತ್ತದೆ. ಉದಾಹರಣೆಗೆ ChatGPT ಮೂಲಕ ಸಾಧನೆಗಳ ಯಶಸ್ಸಿನ ನಂತರ ಅನೇಕ ಕಂಪನಿಗಳು AI ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಹೆಚ್ಚು ಮಾಡಿತು. ಇವೆಲ್ಲವೂ ಕೂಡ ಒಂದು ಮಾಸ್ ಲೇ ಆಫ್ಗೆ ಆಗಿರುವಂಥ ಒಂದು ಮುಖ್ಯ ಕಾರಣಗಳಾಗಿದ್ದಾವೆ.